ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ಇವಾಗ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ಜೇನುಕಲ್ಲು ಗುಡ್ಡ. ಈ ಒಂದು ವ್ಯೂ ಪಾಯಿಂಟ್ನ ನೋಡೋದಕ್ಕೆ ಜನ ಎಲ್ಲೆಲ್ಲಿಂದನೋ ಬರ್ತಾರೆ. ನೀವು ಕೂಡ ಸಾಕಷ್ಟು ವ್ಯೂ ಪಾಯಿಂಟ್ಗಳನ್ನು ನೋಡಿರ್ತೀರ, ಆದರೆ ಈ ರೀತಿಯ ಜೇನುಕಲ್ಲು ಗುಡ್ಡದ ರೀತಿಯ ವ್ಯೂ ಪಾಯಿಂಟನ್ನು ಎಲ್ಲೂ ಕೂಡ ನೋಡಿರಲ್ಲ. ಅದಕ್ಕಾಗಿ ಈ ಒಂದು ವ್ಯೂ ಪಾಯಿಂಟನ್ನು ನಾನು ನಮ್ಮ ಒಂದು ವ್ಯೂವರ್ಸ್ಗೆ ತೋರಿಸ್ಬೇಕು ಅಂತ ತುಂಬಾ ಕಷ್ಟಪಟ್ಕೊಂಡು ಬಂದಿದ್ದೀನಿ ಈ ಪ್ಲೇಸ್ಗೆ. ಬನ್ನಿ ಆ ಒಂದು ವ್ಯೂ ಪಾಯಿಂಟ್ನ ನೋಡ್ಕೊಬರೋಣ. ಈ ಒಂದು ಜೇನುಕಲ್ಲು ಗುಡ್ಡಕ್ಕೆ ನೀವು ಯಾವ ರೀತಿ ಬರಬೇಕು ಅಂತಂದರೆ, ಯಾರಾದರೂ ಯಲ್ಲಾಪುರಿಂದ ಬರ್ತಾಯಿದ್ರೆ 18 ಕಿಲೋಮೀಟರ್ ಆಗುತ್ತೆ. ಮಾಗೋಡಿಗೆ ಬರಬೇಕು. ವೆಹಿಕಲ್ ಇದ್ದರೆ ಏನು ಕಷ್ಟ ಇಲ್ಲ ಗುರು, ಎಲ್ಲ ತಿರುಗಾಡ್ಕೊಂಡು ಹೋಗ್ಬೋದು. ಯಲ್ಲಾಪುರಿಂದ ಮಾಗೋಡಿಗೆ ಕರೆಕ್ಟಾಗಿ ಬಸ್ ಬರುತ್ತೆ. 18 ಕಿಲೋಮೀಟರ್ ಇದೆ ಗುರು. ಅಲ್ಲಿಂದ 1.5ರಿಂದ 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕು, ಅಂದರೆ ನಡ್ಕೊಬರ್ಬೇಕು. ನಡ್ಕೊಂಡು ಬಂದು ಈ ಒಂದು ವ್ಯೂ ಪಾಯಿಂಟ್ನ ರೀಚ್ ಆದಾಗ ನಿಮಗೆ ಸಿಗುವಂಥ ವ್ಯೂ ಇದೆಯಲ್ಲ, ನೀವು ನಡ್ಕೊಂಬಂದಿದ್ದೆಲ್ಲ ಒಂದು ನೋವುಗಳನ್ನು ಮರೆಸಿಬಿಡುತ್ತೆ. ಆ ರೀತಿಯ ವ್ಯೂ ಇದು. ನಾವು ಮಾಗೋಡ್ ಫಾಲ್ಸ್ನ ನೋಡಿಕೊಂಡು ಅಲ್ಲಿಂದ ನೇರವಾಗಿ ಬಂದಿದ್ದು ಜೇನುಕಲ್ಲು ಗುಡ್ಡದ ಕಡೆಗೆ. ಅಲ್ಲಿಂದ ನಾವು ಬಂದು ವ್ಯೂವನ್ನು ನೋಡಬೇಕು ಅಂತಂದಾಗ ವ್ಯೂ ನೋಡಿ ಈ ರೀತಿ ಕಾಣಿಸುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ವ್ಯೂ ನೀವು ಇಲ್ಲಿವರೆಗೂ ಕೂಡ ಎಲ್ಲೂ ನೋಡಿರ್ಲಿಕ್ಕಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ನೋಡಿಲ್ಲ ಅಂತ ಅನ್ಕೋತೀನಿ. ಇಲ್ಲಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಆ ಕಡೆಯಿಂದ ನೋಡೋಣ. ಇಲ್ಲಿಂದ ನೋಡಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಎಂತೆಂಥದೋ ವ್ಯೂ ಪಾಯಿಂಟ್ಗಳನ್ನು ನೋಡಿರ್ತೀರ, ಆದರೆ ಈ ರೀತಿಯಾಗಿರುವಂಥ ವ್ಯೂ ನೀವು ಇಲ್ಲಿವರೆಗೂ ನೋಡೇ ಇರಲ್ಲ. ಏನಕ್ಕೆ ಅಂತಂದರೆ ಇಲ್ಲಿ ಈ ಭಾಗದಲ್ಲಿ ಇದು ಬಂದ್ಬಿಟ್ಟು ಪ್ರಮುಖವಾಗಿರುವಂಥ ಅರಣ್ಯ ಪ್ರದೇಶದ ಕೊಂಡಿ. ಇದನ್ನು ಇಡಗುಂದಿ ವಲಯ ಅಂತ ಕರೀತಾರೆ. ಈ ಪ್ರದೇಶ ಪೂರ್ತಿ ಪಶ್ಚಿಮ ಘಟ್ಟದ ಪ್ರಮುಖ ಅಂಶ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿರೋದ್ರಿಂದ ನಾವೆಲ್ಲರೂ ಕೂಡ ತುಂಬಾ ಪುಣ್ಯ ಮಾಡಿದ್ದೀವಿ ಇಂಥ ಒಂದು ಪ್ಲೇಸ್ಗಳಿಗೆ ವಿಸಿಟ್ ಮಾಡಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ. ನೀವು ಕೂಡ ಅದನ್ನು ನೋಡಿಬಿಟ್ಟು ಪುಣ್ಯ ಪಡ್ಕೊಳ್ಳಿ. ನೋಡಿ ಇಲ್ಲಿಂದ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ವ್ಯೂ. ಎಲ್ಲ ಫಾಗ್ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ಈ ಕಡೆಯಿಂದ ಮೇಲ್ಗಡೆಯಿಂದ ನದಿ ಹರಿತಾ ಇದೆ. ಇದು ನದಿ ಬಂದ್ಬಿಟ್ಟು ಬೆಡ್ತಿ ನದಿ ಅಂತ ಹೇಳ್ತಾರೆ. ಇದನ್ನು ತುಂಬಾ ಕಲುಷಿತವಾಗಿದೆ ನದಿಯ ನೀರು. ಗಿಡ ಮರಗಳ ಮಧ್ಯೆ ಹರಿತಾ ಇರೋ ನದಿ ಕಾಣಿಸ್ತಾನೇ ಇಲ್ಲ ನಮಗೆ ಅಷ್ಟು ಚೆನ್ನಾಗಿ. ನೋಡಿ ಆ ವೈಟ್ ಲೈನೇ ನದಿ. ನೀರಿನ ಮೇಲೆ ಯಾವುದೋ ಒಂದು ಹೊಲಸು ಒಂದು ನಿಂತ್ಕೊಂಡಿದೆ. ಗಿಡ ಮರಗಳ ಎಲೆ ಇರ್ಬೋದು. ಆ ಕಡೆ ಎಲ್ಲ ಗುಡ್ಡ. ಇದು ಒಂಥರ ಮಾಗೋಡ್ ಫಾಲ್ಸ್ ರೀತಿನೇ ವ್ಯೂ.
ಇನ್ನು ಇದನ್ನು ಜೇನುಕಲ್ಲು ಗುಡ್ಡ ಅಂತ ಏನಕ್ಕೆ ಕರೀತಾರೆ ಅಂದರೆ ಇಲ್ಲಿರುವಂತಹ ಗುಡ್ಡಗಳು ಬೆಟ್ಟಗಳು ಜೇನಿನ ಗೂಡಿನ ಆಕಾರದಲ್ಲಿವೆ. ನೋಡೋದಕ್ಕೆ ದೂರಿಂದ ಅದೇ ರೀತಿ ಕಾಣಿಸೋದ್ರಿಂದ ಇದನ್ನು ಜೇನುಕಲ್ಲು ಗುಡ್ಡ ಅಂತ ಕರೀತಾರೆ. ಇವಾಗ ನಾವು ಜೇನುಕಲ್ಲು ಗುಡ್ಡನ ನೋಡಿಕೊಂಡು ರಿಟರ್ನು ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿರುವಂತಹ ಕಾಡನ್ನು ನೋಡಿ, ಕಾಡಿನಲ್ಲಿ ನೋಡಿ ಯಾವ ಪಾಟಿ ಗಿಡಗಳಿದೆ ಗುರು, ಒಂದೊಂದು ದೊಡ್ಡ ದೊಡ್ಡ ಮರಗಳು. ಇವೆಲ್ಲವೂ ಕೂಡ ಕಾಡು ಪ್ರದೇಶ, ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶ ಅಂತ ನಾವೆಲ್ಲ ಕೇಳಿರ್ತೀವಲ್ಲ, ಆ ಒಂದು ಪ್ರದೇಶ ಇದು. ತುಂಬಾ ಚೆನ್ನಾಗಿದೆ. ಜನ ಜೇನುಕಲ್ಲು ಗುಡ್ಡದ ವ್ಯೂ ಪಾಯಿಂಟನ್ನು ನೋಡೋದಕ್ಕೆ ಎಷ್ಟು ಖುಷಿಯಿಂದ ಬರ್ತಾರೋ, ಈ 1.5 ಕಿಲೋಮೀಟ್ರು ಟ್ರೆಕ್ಕಿಂಗ್ ಮಾಡೋದಕ್ಕೂ ಕೂಡ ಅಷ್ಟೇ ಖುಷಿ ಪಡ್ತಾರಂತೆ. ಏನಕ್ಕೆ ಖುಷಿ ಪಡ್ತಾರೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಆಮೇಲೆ ಈ ಒಂದು ರೋಡಲ್ಲಿ ನಡ್ಕೊ ಬರಬೇಕಾದ್ರೆ ತುಂಬಾ ಎ ಸಿ ಥರ ಕೂಲಾಗಿ ಗಾಳಿ ಬೀಸುತ್ತೆ. ಮೇಲ್ಗಡೆ ಮರಗಳಿಂದ ಈ ರೀತಿ ಚಪ್ರ ಹಾಕಲಾಗಿರುತ್ತೆ. ಯಾವುದೇ ಒಂದು ಬಿಸಿಲಿನ ಕಿರಣ ಕೂಡ ನಮ್ಮ ಮೇಲೆ ಬೀಳೋದಿಲ್ಲ. ಅಂಥ ಒಂದು ಟ್ರೆಕ್ಕಿಂಗ್ ಇದು. ಹೀಗಾಗಿಯೇ ಜನ ಈ ಒಂದು ರೋಡ್ ಟ್ರೆಕ್ಕಿಂಗ್ನ ತುಂಬ ಇಷ್ಟಪಡ್ತಾರೆ. ಇಲ್ಲಿ ತುಂಬ ಜನ ಕಾರ್ನ ಅಲ್ಲಿವರೆಗೂ ಕೂಡ ತೊಗೊಂಡು ಹೋಗ್ತಾರೆ, ಬೈಕ್ಗಳನ್ನ ಅಲ್ಲಿವರೆಗೂ ಕೂಡ ತೊಗೊಂಡು ಹೋಗ್ತಾರೆ. ಬಸ್ಸಿಗೆ ಬರುವಂಥ ಜನ ಮಾತ್ರ ಈ ಒಂದು ರೋಡ್ ಟ್ರೆಕ್ಕಿಂಗನ್ನು ಮಾಡೋದು. ನಾನು ಕೂಡ ಬಸ್ಸಿಗೆ ಬಂದಿದ್ದೆ, ಆ ಕಾರಣಕ್ಕಾಗಿ ರೋಡ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಐ ಹೋಪ್ ಈ ಒಂದು ಜೇನುಕಲ್ಲು ಗುಡ್ಡದ ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಯಾರಾದರೂ ನನ್ನ ಹಿಂದಿನ ವೀಡಿಯೋವನ್ನು ನೋಡಿಲ್ಲ, ಲಾಗನ್ನು ನೋಡಿಲ್ಲ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ನನ್ನ ಒಂದು ID ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಮಾಗೋಡು ಫಾಲ್ಸ್ದು ಲಾಗ್ ಸಿಗುತ್ತೆ. ಅದು ತುಂಬಾ ಚೆನ್ನಾಗಿರುವಂತಹ ಲಾಗು, ಅದನ್ನು ಮಿಸ್ ಮಾಡಬೇಡಿ. ಅದು ಒಳ್ಳೆ ವ್ಯೂ ಇರುವಂತಹ ಒಂದು ಲಾಗು, ಅದನ್ನು ನೋಡ್ಕೊಂಬನ್ನಿ. ಸಖತ್ತಾಗಿದೆ.